ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರಮ್ಮ. ಕುಮಾರಸ್ವಾಮಿ ಅವರೇ, ನಿಜ 18 ವರ್ಷದ ಬಳಿಕ ಆರ್ಸಿಬಿ ಚೊಚ್ಚಲ ಬಾರಿಗೆ ಕಪ್ ಅನ್ನ ಎತ್ತಿ ಹಿಡಿದಿತ್ತು. ಆದ್ರೆ ಸಂಭ್ರಮ ರಾತ್ರಿಯಿಂದಲೂ ಕೂಡ ನಡೀತಾ ಇತ್ತು, ಬೆಳಗ್ಗಿನ ಜಾವದವರೆಗೂ ನಡೀತು. 18 ವರ್ಷದ ಸಂಭ್ರಮ ಕೇವಲ 18 ಗಂಟೆಗಳಲ್ಲಿ ಸಾವಿನ ಸಂಭ್ರಮ ಆಗೋಯ್ತು. ಯಾರು ಹೊಣೆ ಸರ್ ಇದಕ್ಕೆ? ಇದು ನಾವು ಏನೇ ವಿರೋಧ ಪಕ್ಷಗಳು ಮಾತಾಡೋದ್ರು ಈಗಾಗಲೇ ನೋಡ್ತಾ ಇದ್ದೀವಿ. ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಒಂದು ವಿಷಯಗಳಿಂದ ರಾಜಕೀಯ ಮಾಡಿ ನಾವೇನು ರಾಜಕೀಯದಲ್ಲಿ ಫಲ ಪಡಿಬೇಕು ಅನ್ನೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಜಕ್ಕೂ ಅವರು ಆಡಳಿತದಲ್ಲಿ ಪಾರದರ್ಶಕವಾದಂಥ ಆಡಳಿತ ಇದ್ರೆ, ಇಲ್ಲ ಅವರು ಇನ್ನು ನಿಜಕ್ಕೂ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಕ್ಕಂಥ ಮುಕ್ತವಾದ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಅನುಮಾನ ಇದೆ. ಈಗ ಅವ್ರ ನಡವಳಿಕೆಗಳು ನೋಡಿದಾಗ ಈ ಸರ್ಕಾರ ನಡೀತಾ ಇರೋದು, ಮೊನ್ನೆ ದಿನ ತಾವು ಹೇಳದಂಥ ರೀತಿಯಲ್ಲಿ 18 ವರ್ಷಗಳ ನಂತರ ಆರ್ಸಿಬಿಗೆ ಒಂದು IPLನ ಕಪ್ಪನ್ನು ಪಡೆಯತಕ್ಕಂಥ ಒಂದು ಶ್ರಮ ಏನು ಹಾಕೊಂಡ್ರು, ಅದು ಇಡೀ ನಾಡಿನ ಜನತೆ RCB ಅಂದರೆ ಅದು ಕನ್ನಡಿಗರಿಗೆ ಸೇರಿದ್ದು, ಕರ್ನಾಟಕದ್ದು ಅಂತಕ್ಕಂಥ ಒಂದು ಹುಚ್ಚು ಅಭಿಮಾನ ಏನಿತ್ತು. ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ಬಾರಿ RCB ಗೆಲ್ಲೇಬೇಕು, ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ನಾಡಿನ ಜನತೆಯ ಯುವಕರ ಒಂದು ಕ್ರೀಡಾಪಟು ಅಭಿಮಾನಿಗಳ ಭಾವನೆಗಳೇನಿತ್ತು, ಆ ಭಾವನೆಗಳು ಅಂತಿಮವಾಗಿ ನಮ್ಮ ಕ್ರಿಕೆಟ್ ಆಟಗಾರರು RCBಯ ತಂಡ ಏನಿತ್ತು ಅವರ ಒಂದು ಶ್ರಮ ಮತ್ತು ಅಭಿಮಾನಿಗಳ ಒಂದು ಆರೈಕೆ, ಆ ಶುಭ ಆರೈಕೆಯಿಂದ ಈ ಬಾರಿ 18 ವರ್ಷಗಳ ನಂತರ ಈ ಒಂದು ಕಪ್ ಬಂದಂಥದ್ದೇನಿದೆ, ಇಡೀ ರಾಜ್ಯ ಸಂಭ್ರಮಿಸಿದ್ದಾರೆ. ಇಡೀ ರಾಜ್ಯ ಅವತ್ತು ಬೆಳಗಿನ ಜಾವ 2 ಗಂಟೆ 3 ಗಂಟೆವರೆಗೂ ನಿದ್ದೆಗೆಟ್ಟು ಆ ಒಂದು ಉತ್ಸಾಹದಲ್ಲಿ ಕಪ್ ಗೆದ್ದಂಥ ಒಂದು ಕ್ಷಣವನ್ನು ನಾಡಿನ ಯುವಕರು ದೊಡ್ಡ ಮಟ್ಟದಲ್ಲಿ ಏನು ಇವತ್ತು ನಮ್ಮ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಈ ಅಭಿನಂದನೆ ಸಲ್ಲಿಸುವಂತದ್ದು ಇಷ್ಟು ಅರ್ಜೆಂಟ್ ಆಗಿತ್ತ? ಇಷ್ಟು ಅರ್ಜೆನ್ಸಿಯಾಗಿ ಮಾಡಬೇಕಾಗಿತ್ತ? ಯಾಕೆ ಆಟಗಾರರು ಸಿಗ್ತಾನೆ ಇರ್ಲಿಲ್ವಾ? ಆಮೇಲೆ 24 ಗಂಟೆ ಆಗಿಲ್ಲ RCB ಕಪ್ಪನ್ನ ಗೆದ್ದು, ಆದ್ರೆ ಅಷ್ಟರೊಳಗಾಗಿ ಇಂತಹ ಸಂಭ್ರಮ, ಅದಕ್ಕೊಂದು ಪ್ರಿಪರೇಷನ್ ಇಲ್ಲ, ಯಾರು ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ, ಎಲ್ಲವೂ ಅಚಾತುರ್ಯವೇ. 11 ಜನ ಮೃತಪಟ್ಟಿದ್ದಾರೆ ಸರ್. ಇದರ ತೀವ್ರತೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಾ ಅಂತ? ಇದರಲ್ಲಿ ತಾವೇನು ಹೇಳ್ತಾ ಇದ್ದೀರಿ, ಆ ಕುಟುಂಬಗಳಲ್ಲಿ ಆಗಿರತಕ್ಕಂಥ ಈ ಸಾವೇನಿದೆ, ಒಂದೊಂದು ಕುಟುಂಬದ ಒಂದು ಹೃದಯ ವಿದ್ರಾಕವಾದಂಥ ಅವರ ನೋವನ್ನು ಇವತ್ತು ನೀವು ತೋರಿಸ್ತಾ ಇದ್ದೀರಿ. ಆ ಕುಟುಂಬದ ತಾಯಂದರು, ಅವರ ಕುಟುಂಬದಲ್ಲಿ ಜನಿಸಿದಂಥ ಅವರ ತಂದೆ ಇರ್ಬೋದು, ಜನ್ಮ ಕೊಟ್ಟಂಥ ಅವರ ಜೊತೆಯ ಅಕ್ಕ ತಂಗಿಯರ ಸಹೋದರರಿರ್ಬೋದು, ಅವರ ನೋವನ್ನು ನೀವು ಇವತ್ತು ನಿನ್ನೆಯಿಂದಲೂ ಏನು ಜನತೆ ಮುಂದೆ ತೋರಿಸ್ತಾ ಇದ್ದೀರಿ. ಇದು ಅತ್ಯಂತ ಕರಳು ಹಿಂಡತಕ್ಕಂಥ ಒಂದು ವಾತಾವರಣ ಇದು. ಈ ಘಟನೆ ತಾವು ಹೇಳದಂಥ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಪೂರ್ವ ಸಿದ್ಧತೆಗಳನ್ನು ಈ ಸರ್ಕಾರ ಮಾಡಿದೆ. ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಖುಷಿಗೆ ಆ ವ್ಯಕ್ತಿಗೆ ಪ್ರಚಾರ ಪಡಿಬೇಕು ಅನ್ನೋ ಒಂದು ಹುಚ್ಚು ಸಾಹಸದಲ್ಲಿ ಇವತ್ತು ಇಂಥ ಘಟನೆ ನಡೀಲಿಕ್ಕೆ ಇವತ್ತು ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರು ಸರ್ಕಾರ. ನಿನ್ನೆ ಬೆಳಗ್ಗೆಯಿಂದ ನಾನು ಹಲವಾರು ಬಾರಿ ಟಿವಿಗಳಲ್ಲಿ ಬಂದಂಥ ದೃಶ್ಯಗಳನ್ನು ಗಮನಿಸಿದ್ದೇನೆ. ಏರ್ಪೋರ್ಟ್ನಿಂದ ಪ್ರಾರಂಭ ಆಗಿ
ಯಾವ ರೀತಿನಲ್ಲಿ ಈ ವ್ಯಕ್ತಿ ಅದು ಎಂಥದೋ ಒಂದು ಡಿಸೈನ್ ಬಾಕ್ಸ್ ಅಂತಲೂ ಏನೋ ಒಂದು ಕಂಪನಿ ಇಟ್ಕೊಂಡಿದ್ದಾರಂತೆ. ಆ ಕಂಪನಿಯವರ ಡ್ರಾಮಾ ಪ್ಲೇ ಮಾಡ್ತಕ್ಕಂಥದ್ದಕ್ಕೆ ಇವ್ರಿಗೇನು ಆ ಸ್ಕ್ರಿಪ್ಟ್ನ ಮಾಡಿಕೊಟ್ಟಿದ್ರು. ಆ ಸ್ಕ್ರಿಪ್ಟ್ನ ಆಧಾರದ ಮೇಲೆ ಪಾಪ ಆ ವಿಮಾನ ನಿಲ್ದಾಣದಿಂದ ಪ್ರಾರಂಭ ಆಗಿ ಯಾವ ರೀತಿ ನಡ್ಕೊಂಡಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಯಾವುದೋ ಕೆಲವು ಕನಕ್ಪುರದ ವ್ಯಕ್ತಿಗಳನ್ನು ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಶ್ಚರ್ಯ ಅಂದರೆ ಕನ್ನಡದ ಫ್ಲ್ಯಾಗ್ನ ಕೊಹ್ಲಿ ಕೈಲಿ ಕೊಡ್ಲಿಕ್ಕೆ ಹೋಗ್ತಾರೆ. ಅವರು ಅದನ್ನು ಮತ್ತೆ ಇವರಿಗೆ ವಾಪಸ್ ಅಲ್ಲೇ ಕೊಟ್ಬಿಡ್ತಾರೆ. ಇವ್ರು ನೋಡಿದ್ರೆ ಕನ್ನಡದ ಯಾವುದೇ ಸ್ಕಾರ್ಫ್ನಾಗಲಿ ಯಾವುದೂ ಹೆಗಲ ಮೇಲೆ ಹಾಕಿದ್ದು ನೋಡಲೇ ಇಲ್ಲ ನಾನು. ಯಾವುದೋ ಇಂಪೋರ್ಟೆಡ್ನ ಒಂದು ಇದನ್ನು ಆಗ್ತಂಥದ್ದೇನಿದೆ ಕತ್ನಲ್ಲಿ, ಶಾಲು. ಇವರು ಕನ್ನಡ ಅಭಿಮಾನಿ. ಇವರು ಪಾಪ ಕೊನೆಗೆ ಆ ಫ್ಲಾಗ್ ಕಾರಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇವರು ಎಸ್ಕಾರ್ಟ್ ಮಾಡ್ತಾರೆ. ಎಸ್ಕಾರ್ಟು ಇವರೇ ಮಾಡೋದು, ಪೊಲೀಸ್ ಎಲ್ಲ. ಆ ಪ್ಲೇಯರ್ಸ್ಗಳನ್ನು ಹೈಜಾಕ್ ಮಾಡ್ಕೊಂಡು ಹೊರಟ್ಬಿಟ್ರು ಇವರು. ನೆನ್ನೆಯ ಘಟನೆ ನೋಡಿದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ತಾವು ಅಬ್ಸರ್ವ್ ಮಾಡಿ ಕೆಲವು ವ್ಯಕ್ತಿಗಳನ್ನು ಸ್ಟೇಜ್ ಮೇಲೆ ಬಂದವ್ರನ್ನ ಕತ್ತಿಡಿದು ತಳ್ತಕ್ಕಂಥ ದೃಶ್ಯ ನಿಮ್ಮ ಟಿವಿಗಳಲ್ಲೇ ಬಂದಿದೆ. ಈ ವ್ಯಕ್ತಿ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ನಿನ್ನೆ ವಿಧಾನಸೌಧದಲ್ಲಿ ಏನ್ ಕಾರ್ಯಕ್ರಮ ಮಾಡಿದ್ರು ಕುಮಾರಸ್ವಾಮಿ ಅವರೇ, ಅದು ಕೂಡ ಆರ್ಗನೈಸ್ಡ್ ಆಗಿರ್ಲಿಲ್ಲ. ಅಲ್ಲಿ ಯಾರಿದ್ರು? ಎಲ್ಲ ಅಧಿಕಾರಿಗಳು, ಸರ್ಕಾರದ ಸಚಿವರುಗಳು ಎಲ್ಲರೂ ಇದ್ರು, ಅವರ ಕುಟುಂಬಸ್ಥರು ಕೂಡ ಇದ್ರು. ಅಲ್ಲಿ ಬಂದಂತಹ ಅಭಿಮಾನಿಗಳಿದ್ರು. ಅವ್ರಿಗೆ ಒಂದ್ ಗ್ಲಿಮ್ಸ್ ಕೂಡ ನೋಡೋದಕ್ಕಾಗ್ಲಿಲ್ಲ. ಎಲ್ಲರೂ ಅವರೇ ಇದ್ರು, ಅದು ಕೂಡ ಸರಿಯಾಗಿ ಆರ್ಗನೈಸ್ ಆಗಿಲ್ಲ. ಇಂತಹ ತರಾತುರಿಯಲ್ಲಿ ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಾಗಿತ್ತು. ಇದು ಅವಶ್ಯಕತೆ ಇರಲಿಲ್ಲ. ಒಂದು ವಾರ ಬಿಟ್ಟು ಮಾಡಿದ್ರು ಏನು ಅವರೆಲ್ಲ ಏನು ಓಡೋಗ್ತಿರ್ಲಿಲ್ಲ. ಕರ್ನಾಟಕ ಬಿಟ್ಟು ಒಂದು ವಾರ ಬಿಟ್ಟು ಕರೆದಿದ್ರು ಬರೋರು. ನೆನ್ನೆ ದಿನ ಇವರೇ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಕೊಂಡು ಇವರೇ ಜನ ಸೇರಿಸ್ಬೇಕು ಅಂತ ಬಿಗಿನಿಂಗ್ ಏನೇನು ಮಾಡ್ಕೊಂಡ್ರು. ಪೊಲೀಸ್ ಇಲಾಖೆ ರಕ್ಷಣೆ ಕೊಡೋದು ಪ್ರಾಬ್ಲಮ್ ಆಗ್ತದೆ ಅಂತಕ್ಕಂಥದ್ದನ್ನು ಮೊದಲೇ ಎಚ್ಚರಿಕೆ ಕೊಟ್ಟರು. ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಧಿಕ್ಕರಿಸಿ ಈ ಡೆಪ್ಟಿ CM ಅವರು ಯಾವ ಥರ ನಡ್ಕೊಂಡಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ತಾವು ಹೇಳಿದಂಥ ರೀತಿಯಲ್ಲಿ ಇವರ ಕುಟುಂಬಸ್ಥರುಗಳು, ಇವರ ಅಧಿಕಾರಿಗಳಿರ್ಬೋದು, ಹಲವಾರು ಮಂತ್ರಿಗಳ ಕುಟುಂಬಗಳು ಸ್ಟೇಜ್ನ ಕವರ್ ಮಾಡಿ ಪ್ಲೇಯರ್ಗಳೇ ಕಾಣಲಿಲ್ಲ ಜನಕ್ಕೆ. ಆಗ ಜನ ಕೂಗಾಟ ಮಾಡಿದ್ದಾರೆ, ಚಪ್ಪಲಿ ಎಸ್ತಿದ್ದಾರೆ, ಕಲ್ಲು ಎಸ್ತಿದ್ದಾರೆ. ಆ ದೃಶ್ಯಗಳು ನಾನು ನೋಡಿದೆ. ಅಷ್ಟೆಲ್ಲ ಜನಗಳು, ಆ ಅಭಿಮಾನಿಗಳು ಇವರುಗಳ ಬಗ್ಗೆ ಅಸಹ್ಯ ರೀತಿಯಲ್ಲಿ ಏನೋ ಒಂದು ಇವರ ನಡವಳಿಕೆ ಬಗ್ಗೆ ಅಲ್ಲೇ ಧಿಕ್ಕಾರ ಕೂಗಿದ್ದಾರೆ. ಅದಾದ ಮೇಲಾದರೂ ಬುದ್ಧಿ ಬರಲಿಲ್ಲ ಇವರಿಗೆ. ಪೊಲೀಸ್ ಇಲಾಖೆ ಅಧಿಕಾರಿಗಳು ನೋಡಿ ಇಲ್ಲೊಂದು ಕಾರ್ಯಕ್ರಮ ಮಾಡಿ ಮತ್ತೆ KCS ಸ್ಟೇಡಿಯಂ ಕಾರ್ಯಕ್ರಮ ಮಾಡೋದಕ್ಕೆ ಮೂರು ಕಾರ್ಯಕ್ರಮ ಕುಮಾರಸ್ವಾಮಿ ಅವರೇ 3 ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಕಾರ್ಯಕ್ರಮ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ವಿಕ್ಟರಿ ಪರೇಡ್ ಮಾಡಬೇಕು ಅನ್ನುವಂತಹ ಆಲೋಚನೆ ಆಗಿತ್ತು. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಮತ್ತೆ ಕಾರ್ಯಕ್ರಮ, 2 ಗಂಟೆಯ ಕಾರ್ಯಕ್ರಮ ಮಾಡಬೇಕು ಅಂತ. ಯಾರಿಗೋಸ್ಕರ ಇಷ್ಟು ಟೈಮ್ ಇತ್ತು? ಇನ್ನೂ ಟೈಮ್ ತಗೋಬಹುದಾಗಿತ್ತು. ನಾವು ಕಳೆದ ವರ್ಷ ವರ್ಲ್ಡ್ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಮುಂಬೈಯಲ್ಲಾದಂತಹ ಕಾರ್ಯಕ್ರಮವನ್ನ ನೆನಪಿಸ್ಕೊಳ್ಬಹುದು. ಎಷ್ಟು ಪ್ಲಾನ್ಡ್ ಆಗಿ ಮಾಡಿದ್ರು. 5 ಲಕ್ಷ ಸೇರಿದ್ರು. ಮುಂಬೈನಲ್ಲಿ ಒಂದು ಸಣ್ಣ ದುರ್ಘಟನೆ ನಡೆಯಲಿಲ್ಲ ಕಳೆದ ಬಾರಿ. ಆದರೆ ಈ ಬಾರಿ ಈಗಾಗಲೇ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು 1 ಲಕ್ಷದಿಂದ 2 ಲಕ್ಷ ಜನ ಅಂತೇಳಿ. ಈಗ ಗೃಹ ಸಚಿವರು ಹೇಳ್ತಾ ಇದ್ದಾರೆ 8 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಅಂತ ಹೇಳಿ. ಯಾವ್ಯಾವ ರೀತಿ ಈಗ 2 ಲಕ್ಷದಿಂದ 8 ಲಕ್ಷ ಜನ ಅಂತಕ್ಕ ಒಂದು ಭಾಗ ಅವೆಲ್ಲ ಇರಲಿ. ಇಲ್ಲಿ ಪ್ರಶ್ನೆ ನೀವು ಹೇಳಿದಂಥ ರೀತಿಯಲ್ಲಿ ಇವತ್ತು ನೆನ್ನೆಯ ಈ ಒಂದು ಕಾರ್ಯಕ್ರಮ ಕ್ರಿಕೆಟ್ ಪಟುಗಳಿಗೆ ಸನ್ಮಾನ ಮಾಡೋದಕ್ಕಿಂತ ಹೆಚ್ಚಾಗಿ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಮುಖಾಂತರ
ಏನೋ ಒಂದು ಅವರ ವರ್ಚಸ್ಸನ್ನ ವೃದ್ಧಿಗೊಳಿಸ್ಕೋಬೇಕು ಅಂತಕ್ಕಂಥದ್ದೇ ಮೂಲ ಉದ್ದೇಶ ಇಟ್ಟು ಇವತ್ತು 11 ಕುಟುಂಬಗಳ ಪರಿಸ್ಥಿತಿಗಳು ಇಂಥ ಒಂದು ಹೃದಯ ಉದ್ರಕವಾದಂಥ ಆ ಕುಟುಂಬಗಳ ನೋವನ್ನು ನಾವು ಕಾಣ್ತಾ ಇದ್ದೇವೆ. ಇವರು ಒಬ್ಬರ ಒಂದು ವರ್ಚಸ್ಸನ್ನು ವೃದ್ಧಿ ಮಾಡ್ಕೋಬೇಕು ಅಂತೇಳಿ, ಯಾಕೆಂದ್ರೆ ಬೇರೆ ಮಂತ್ರಿಗಳಿರಲಿಲ್ವಾ? ಎಲ್ಲೋದ್ರೂ ನಿಮ್ಮ ಕ್ರೀಡಾ ಮಂತ್ರಿ ಎಲ್ಲಿದ್ರು? ಕ್ರೀಡಾ ಮಂತ್ರಿ ಯಾರು ಬರಲಿಲ್ಲ ಅಲ್ಲಿ. ಈ ವ್ಯಕ್ತಿನೇ ಎಲ್ಲದಕ್ಕೂ. ನಂತರ ಅಲ್ಲಿ ಸ್ಟ್ಯಾಂಪ್ ಪ್ಯಾಡ್ನಲ್ಲಿ ಒಂದು 4 ಜನ ಆಗಲೇ ಮರಣ ಹೊಂದಿದ್ದಾರೆ ಅಂತಕ್ಕಂಥ ಘಟನೆ ಕೇಳಿದ ಮೇಲೂ ಇವರು ಮೆರವಣಿಗೆ ಮುಖಾಂತರ ಹೋಗ್ತಾರೆ KCA ಸ್ಟೇಡಿಯಂಗೆ. KCA ಸ್ಟೇಡಿಯಂನಲ್ಲಿ ಮೇಡಮ್ ಆ ಜನ ಏನು ಮಧ್ಯಾಹ್ನ ಸೇರಿದ್ರು, ಗೇಟ್ ಓಪನ್ ಮಾಡಿ ಅವ್ರನ್ನ ಮೊದಲೇ ಹೋಗಿ ಕೂರ್ಲಿಕ್ಕೆ ಅವಕಾಶ ಕೊಟ್ಟುಬಿಟ್ಟಿದ್ರೆ ಇದು ಯಾವುದೇ ರೀತಿಯ ದುರ್ಘಟನೆ ನಡೀತಾ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನೀವು ಗೇಟ್ ಕ್ಲೋಸ್ ಮಾಡಿ ಇಲ್ಲಿ ವಿಧಾನಸೌಧದಲ್ಲಿ ಇವರ ಒಂದು ಆ ಜೈಬೇರಿಯ ಒಂದು ಇದನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಕಾರ್ಯಕ್ರಮ ಹಾಕೊಂಡು ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತಾರೆ KCA ಸ್ಟೇಡಿಯಂನಲ್ಲಿ. ಇದು ಗೇಟ್ ಯಾತಕ್ಕೆ ಓಪನ್ ಮಾಡಲಿಲ್ಲ ಮೊದಲೇ? ಇದೆಲ್ಲ ತನಿಖೆ ಆಗಬೇಕಾಗ್ತದೆ ಯಾವ ಥರ ವೈಫಲ್ಯಗಳಾಗಿದೆ. ಮತ್ತೆ ಎಲ್ಲದಕ್ಕಿಂತ ಅತ್ಯಂತ ಚಿಂತಾಜನಕ ಕರುಣಾಜನಕ ಒಂದು ಘಟನೆ ಅಂದರೆ ಈ ವ್ಯಕ್ತಿ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಸ್ಟೇಜಲ್ಲಿ KCA ಸ್ಟೇಡಿಯಂನಲ್ಲಿ ಮತ್ತೆ ಆ ಕಪ್ಪನ್ನು ಇಟ್ಕೊಂಡು ಮುತ್ಕೊಟ್ಕೊಂಡು ಕಪ್ಪಿಗೆ ಆ ಪ್ಲೇಯರ್ಗಳೆಲ್ಲ ನೋಡ್ತಾ ನಿಂತಿದ್ದಾರೆ. ಇವರೇನು ಹೋಗಿ ಕ್ಯಾಪ್ಟನ್ ರೀತಿಯಲ್ಲಿ ಆ ಒಂದು RCBಯ ತಂಡದ ಕ್ಯಾಪ್ಟನ್ ರೀತಿಯಲ್ಲಿ ಮುತ್ತು ಕೊಟ್ಕೊಂಡು ಅಲ್ಲಿ ಸಾವನ್ನಲ್ಲಿದ್ದಾರೆ. ಅದೆಲ್ಲವನ್ನ ಬಿಟ್ಟು ಮುತ್ತು ಕೊಟ್ಕೊಂಡು ಕೂತಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರೇ, ಅದ್ರ ಬಗ್ಗೆ ನನಗೆ ವಿಷಯನೇ ಗೊತ್ತಿರಲಿಲ್ಲ. ವಿಷಯ ಗೊತ್ತಾದ ಮೇಲೆ ನಾನು ಕಾರ್ಯಕ್ರಮವನ್ನ 15 ನಿಮಿಷಕ್ಕೆ ಮೊಟಕುಗೊಳಿಸ್ಬಿಟ್ಟೆ. 2 ಗಂಟೆ ಕಾರ್ಯಕ್ರಮ. ನನಗೆ ಹಿಂಗಾಗಿದೆ, ಇಂತಹ ದೊಡ್ಡ ಅನಾಹುತ ಆಗಿಬಿಟ್ಟಿದೆ ಅನ್ನೋದು ಗೊತ್ತೇ ಇರಲಿಲ್ಲ ಅಂತ. 6 ಗಂಟೆ. ಈಗ ಮೇಡಮ್, ವಿಧಾನಸೌಧದ ಮುಂಭಾಗದಲ್ಲಿ ಇವರು ಇದ್ದಾಗಲೇ ಸ್ಟ್ಯಾಂಪ್ ಪ್ಯಾಡ್ ಆದಂಥದ್ದು ವಿಷಯ ಗೊತ್ತಾಗಿದೆ. ಸಾವು ನೋವುಗಳಾಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಗೊತ್ತಾದ ಮೇಲೂ ಸಹ ಆ ಒಂದು ಸಾವು ನೋವಿನ ಮಧ್ಯದಲ್ಲಿ ಇವರ ಒಂದು ಏನು ಜೈಬೇರಿಯ ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡ್ರು. ಆ ಮುತ್ತು ಕೊಡ್ತಕ್ಕಂಥದ್ದು ಅವೆಲ್ಲ ಏನಿದೆ, ಒಂದು ಕಡೆ ಸಾವಿನ ಮನೆಯಲ್ಲಿ ಮುತ್ತು ಕೊಟ್ಕೊಂಡು ಕೂತ್ಕೊಳ್ತಕ್ಕಂಥ ಇಂಥ ಹೀನಾಯ ಹವ್ಯಾಸ ಇಟ್ಕೊಂಡಿರ್ತಕ್ಕಂಥ ಇವರನ್ನ ರಾಕ್ಷಸಿ ಪ್ರವೃತ್ತಿ ಅಂತ ಹೇಳ್ತೀವಿ, ಏನಂತ ಕರಿತೀರಿ? ಇವತ್ತು ಪಾಪ ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಪಾಪ ಇವರಿಗೆ ಕಣ್ಣಲ್ಲಿ ನೀರು 16-18 ಗಂಟೆಗಳ ಮೇಲೆ ಕಣ್ಣಲ್ಲಿ ನೀರು ಬರಕ್ಕೆ ಶುರುವಾಯ್ತು ನೋಡಿ. ಅಲ್ಲಿವರೆಗೂ ವಿಜೃಂಭಣೆಯ ಕಾರ್ಯಕ್ರಮ ಮಾಡಿ ಒಂಚೂರು ಪಾಪ ಪ್ರಜ್ಞೆ ಇಲ್ಲ ಈ ಸರ್ಕಾರಕ್ಕೆ. ಇಂಥ ಒಂದು ಘಟನೆಗೆ ಇವರ ವೈಫಲ್ಯಗಳು ಅಂತಕ್ಕಂಥದ್ದು ಗೊತ್ತಿದ್ದು ಪಾಪ ಪ್ರಜ್ಞೆ ಇಲ್ಲದೆ ಇವತ್ತು ಯಾವ ದುರಹಂಕಾರದಲ್ಲಿ ನಡ್ಕೊಂಡಿದ್ದಾರೆ. ಈಗ ಯಾವುದೋ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿ ಏನು ಮಾಡ್ತಾರೆ? ಪಾಪ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿನಲ್ಲಿ ಅಧಿಕಾರಿ ಏನು ರಿಪೋರ್ಟ್ ಕೊಡಕ್ಕೆ ಸಾಧ್ಯ? ಇಷ್ಟೊಂದು ತರಾತುರಿಲಿ ಈ ಕಾರ್ಯಕ್ರಮ ಇವರ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಆದೇಶ ಮಾಡಿ ಸರ್ಕಾರ ಕೈ ತೊಳೆದುಕೊಂಡು ಬಿಡ್ತಾ ಕುಮಾರಸ್ವಾಮಿ ಅವರೇ? ಅದ್ರಲ್ಲಿ ಸಂಶಯನೇ ಇಟ್ಕೋಬೇಡಿ. ಇವತ್ತು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಅಂತಕ್ಕಂಥದ್ದು ತೋರ್ಗಾಣಿಕೆಗೆ ಮಾಡ್ಕೊಂಡಿದ್ದಾರೆ. ಅದರಿಂದ ಏನೂ ಉಪಯೋಗ ಬರೋದಿಲ್ಲ. ಒಂದ್ ತನಿಖೆ ಆಗತ್ತೆ, ಒಂದ್ 50-60 ಪುಟದ ವರದಿ ಕೊಡ್ತಾರೆ, ಜವಾಬ್ದಾರಿ ಇದ್ರೆ ಯಾರ್ದೋ ಮೇಲೆ ಹೊಣೆಗಾರಿಕೆಯನ್ನ ಹೊರತಾರೆ, ಮುಗೀತು ಅಲ್ಲಿಗೆ. ಅದೇ ಕಸದು ಯಾರ ಮೇಲೂ ಹೊಣೆಗಾರಿಕೆ ಹಾಕಿ ಅವರ ಮೇಲೆ ಕ್ರಮನೂ ತಗೊಳ್ಳಲ್ಲ. ಆ ವರದಿ ಕಸದ ಬುಟ್ಟಿಗೆ ಹಾಕ್ತಾರೆ. ಅಲ್ಟಿಮೇಟ್ಲಿ ಅದೇನು ಉಪಯೋಗ ಬರಲ್ಲ. ಇವತ್ತೇನಾದರೂ ಇಂಥ ಘಟನೆ ಏನ್ ನಡೆದಿದೆ, ಇದಕ್ಕೆ ಈ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆಯ ಬಗ್ಗೆ ಗೌರವ ಇದ್ರೆ, ನನ್ನ ಅಭಿಪ್ರಾಯದಲ್ಲಿ ಮೊನ್ನೆಯ ದಿನ ಈ ವ್ಯಕ್ತಿ ನಿನ್ನೆ ಇವರ ಒಂದು ವೈಯಕ್ತಿಕವಾದಂಥ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಇವತ್ತು ಇಂಥ ಘಟನೆಗೆ ಕಾರಣಕರ್ತರಿದ್ದಾರೆ. ಇವರೇ ಕಾರಣಕರ್ತರಿದ್ದಾರೆ. ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ.
ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆಯ ಮೇಲೆ ಗೌರವ ಇದ್ದರೆ ಮೊದಲು ಈ ವ್ಯಕ್ತಿಯನ್ನು ಮಂತ್ರಿಮಂಡಲ ಹೊರಗೆ ಹಾಕಬೇಕು ನನ್ನ ಅಭಿಪ್ರಾಯದಲ್ಲಿ. ಇದರ ಜೊತೆಗೆ ಈಗ ಇಡೀ ಪ್ರಕರಣದಲ್ಲಿ ಅಂದರೆ ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನದ ನಂತರ ಆಗಿದ್ದು ಬಿಡಿ, ಊಹೆನೇ ಮಾಡೋದಕ್ಕಾಗಲ್ಲ, 11 ಮಂದಿ ಬಲಿಯಾಗಿದ್ದಾರೆ. ಸೊ ಇಷ್ಟಾದರೂ ಗೃಹ ಸಚಿವರು, ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್, ಗೃಹ ಸಚಿವರು ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ ಕುಮಾರಸ್ವಾಮಿ ಅವರೇ? ಅವ್ರ ಬಗ್ಗೆ ಚರ್ಚೆನೆ ಮಾಡ್ಬಿಟ್ಟೆ. ಗೃಹ ಸಚಿವರು ರಾಜ್ಯದಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ಗೃಹ ಸಚಿವರು ಅಂತ ಕರಿತೀರ ಅವರನ್ನ? ಅವ್ರು ಏಳು ಅಂದ್ರೆ ಏಳು, ಕೂರು ಅಂದ್ರೆ ಕೂರು, ಡ್ರಿಲ್ ಮಾಡ ಕೆಲಸದಲ್ಲಿದ್ದಾರೆ. ಎಲ್ಲಾದರೂ ಉಂಟಾ ಗೃಹ ಸಚಿವರಿಗೆ ಆ ಧೈರ್ಯ ಅನ್ನೋದೇ ಇದ್ದಂಗಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರು ಯಾರನ್ನು ಎದುರಿಸೋ ಶಕ್ತಿನೂ ಇಲ್ಲ ಅವರಿಗೆ. ಈಗ ನಿನ್ನೆ ವಿಧಾನಸೌಧದಲ್ಲಿ ಆದಂತಹ ಸಂಭ್ರಮಾಚರಣೆ, ಇದು ಒಂದು ರೀತಿ ಕ್ರೆಡಿಟ್ ಫೈಟ್ ರೀತಿ ಕಾಣಿಸ್ತಾ ಇದೆ ಎಲ್ರಿಗೂ ಕೂಡ. ಕುಮಾರಸ್ವಾಮಿ ಅವರು, ನೀವು ಹೇಗೆ ನೋಡ್ತೀರಿ ಇದನ್ನು? ನಾನು ನಿನ್ನೆ ದಿನದ ಘಟನೆ ಏನಿದೆ ಆಗಬಾರದಾಗಿತ್ತು. ಇದು ಇಷ್ಟೊಂದು ತರಾತುರಿನಲ್ಲಿ ಯಾವುದೇ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳದೆ ಈ ರೀತಿಯ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಕ್ಕೆ ಈ ಸರ್ಕಾರದ ವೈಫಲ್ಯ. ಅಧಿಕಾರಿಗಳು ಕೇಳಿ ಒಳಗೆ ಹೇಳ್ತಾರೆ ಏನೇನು ನಡೆದಿದೆ ಅಂತ ಹೇಳಿ. ಅವ್ರಿಗೆ ಧೈರ್ಯ ಇಲ್ಲ ಯಾರಿಗೋ ಮಾತಾಡ್ಲಿಕ್ಕೆ. ಏನೇನು ನಡೀತು, ಅವ್ರಿಗೆ ಏನು ಎಚ್ಚರಿಕೆ ಕೊಟ್ಟರು, ಆ ಎಚ್ಚರಿಕೆ ಧಿಕ್ಕರಿಸಿ ಇವರೇ ಯಾವ ರೀತಿ ನಡ್ಕೊಂಡ್ರು. ಈಗ ಕೆಲವು ಫೋಟೋಗಳು ನೋಡಿ, ವಿಧಾನಸೌಧದ ಮುಂಭಾಗದಲ್ಲೂ ಆ ಸ್ಟೇಜ್ ಮೇಲೆ ಜನ ನುಗ್ಗಿದ್ರಲ್ಲ, ಆ ಜನಗಳ ಕತ್ತಿಡಿದು ತಳ್ತಾ ಇದ್ದಂತ ದೃಶ್ಯ. ಯಾರದು ಕತ್ತಿಡ ತಳ್ತಾ ಇದ್ದಿದ್ದಂಥದ್ದು? ಇದೇ ಉಪಮುಖ್ಯಮಂತ್ರಿ. ಸ್ಟೇಜ್ ಮೇಲೆ ಇದ್ದಂತ ಕತ್ತಿಡಿದು ತಳ್ತಕ್ಕಂಥ ಕೆಲಸ ಮೊದಲು ಇವ್ರು ಮಾಡ್ಕೊಂಡ್ ಬಂದಿರೋದೇ ಈ ರೀತಿಯ ಒಂದು ರಾಕ್ಷಸಿ ಪ್ರವೃತ್ತಿ ಅಂತ ಹೇಳದ್ನಲ್ಲ, ಆ ಒಂದು ನಡವಳಿಕೆಯಲ್ಲಿ ಇರ್ತಕ್ಕಂಥ ಮನುಷ್ಯ ಕಣ್ಣು ಮುಂದೆ ನಾವು ನೋಡಿದೀವಿ. ಇದೆಲ್ಲ ಇವತ್ತು ನನ್ನ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸೇ ಇದೆ, ಯಾವ್ಯಾವ ರೀತಿ ಈ ವ್ಯಕ್ತಿ ನಡ್ಕೊಂಡ ಸ್ಟೇಜ್ ಮೇಲೆ ಅಂತ ಹೇಳಿ. ಇಂಥ ವ್ಯಕ್ತಿ ಮೇಲೆ ಮಾತಾಡೋ ಶಕ್ತಿ ನಮ್ಮ ಗೃಹ ಸಚಿವರಿಗೆ ಎಲ್ಲಿದೆ? ಪಾಪ ಅವ್ರನ್ನು ಟ್ರ್ಯಾಪ್ ಮಾಡಿ ಕೂರಿಸೋರಲ್ಲ ಮಾತಾಡದಾಗೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರೇ, ಏನೇ ಆದರೂ ಕೂಡ ಕಾನೂನು ಸುವ್ಯವಸ್ಥೆಯಲ್ಲಿ ಏನೇ ಸಮಸ್ಯೆಗಳ ಆದರೂ ಕೂಡ ಸಿಎಂ ಹೇಳ್ತಾರೆ ಇಲ್ಲ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ ಅಂತ. ಫಾರ್ ಎಕ್ಸಾಂಪಲ್ ಪಹಲ್ಗಾಮಲ್ಲಿ ಆದಂತಹ ಒಂದು ಅಟ್ಯಾಕ್, ಸೊ ಆಗ ಇದೇ ಸಿದ್ದರಾಮಯ್ಯನವರು ಹೇಳಿದ್ರು ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ, ಗೊತ್ತಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸೊ ಈಗ ನಿನ್ನೆ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ ಅನ್ನುವಂತಹ ಒಂದು ಚಿಕ್ಕ ಕ್ಲೂ ಕೂಡ ಇರಲಿಲ್ವಾ ಸರ್? 35,000 ಜನ ಸೇರುವಂತಹ ಸ್ಟೇಡಿಯಂ. ಸೊ ಹಾಗಾಗಿ ಜನ ಜಾಸ್ತಿ ಬಂದ್ಬಿಟ್ರು, ಹಿಂಗಾಯ್ತು ಅಂತ ಹೇಳ್ತಾರೆ. ಪಹಲ್ಗಾಮ್ನ ಘಟನೆನೇ ಬೇರೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತೇನು ಹೊಸದಾಗಿ ನಡೆದಿರ್ತಕ್ಕಂಥದ್ದೆಲ್ಲ ಕೆಲವು ಉಗ್ರಗಾಮಿಗಳ ಮತ್ತು ಪಾಕಿಸ್ತಾನದ ಕುತಂತ್ರ, ಹಲವಾರು ರೀತಿಯ ಘಟನೆಗಳು ಈ ನಾಡಿನಲ್ಲಿ ನಡೆದೋಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇವತ್ತು ಮುಂಬೈನಲ್ಲಿ ಅಟ್ಯಾಕ್ ಆಯ್ತಲ್ಲ, 100 ಜನ ಸತ್ತರಲ್ಲ, ಅಲ್ಲಿ ಇಂಟೆಲಿಜೆನ್ಸ್ ಇರಲಿಲ್ವಾ? ಅದೆಲ್ಲ ಒಂದು ಭಾಗ ಇರಲಿ. ಇಲ್ಲಿ ಇವತ್ತು ಇಲ್ಲಿ ಯಾವ ಟೆರರಿಸಂ ಇರಲಿಲ್ಲ, ಟೆರರಿಸಂ ಇಂದ ಸತ್ತಿದ್ದಲ್ಲ. ಸರ್ಕಾರದ ತೆವಲು, ಸರ್ಕಾರದ ಉಪಮುಖ್ಯಮಂತ್ರಿ ಅವರು ಈ ಒಂದು ಪ್ರಕರಣವನ್ನ ಅವರ ಪರವಾದಂತ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣಕರ್ತರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅನ್ನೋದು ನಾಡಿನ ಜನತೆ ಹೇಳ್ತಾ ಇದ್ದಾರೆ. ಇವತ್ತಿಲ್ಲಿ ನಾನು ಹೇಳೋದಿರ್ಲಿ, ಮುಖ್ಯಮಂತ್ರಿಗಳು ಯಾವ್ಯಾವುದೋ ಬೇರೆ ವಿಷಯಗಳನ್ನು ಇಲ್ಲಿ ತಲುಕಾಕದ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ, ಇಷ್ಟೊತ್ತು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.